ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕುಂದಾಪುರ ಹೋಗ್ತಾ ಇದ್ದೀನಿ. ಫ್ರೆಂಡ್ ಊರಲ್ಲಿ ಕೋಲ ಇದೆ, ಅದು ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ನೋಡ್ತಿರೋದು, ನೋಡಿಲ್ಲ, ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಇಸ್ಕೊ ಹೋಗೋಣ. ಏನ್ ಬ್ರಾ, ಏನ್ ಚೆನ್ನಾಗಿದೆ. 45 ಲೀಟರ್ಸ್ 45 ಲೀಟರ್ಸ್ ಹಾಕೋಣ. ಏರೆಲ್ಲ ಚೆಕ್ ಮಾಡ್ತಾವನೆ. ಚಿಕ್ಕಾಗಿ ಇಷ್ಟ ಹೊಡ್ತಾ ಇರೋದೆ. ಈಗ ಹೊಡ್ತಾ ಇದೀವಿ ಎಲ್ಲರೂ, ನಾನು ಮತ್ತೆ ನನ್ನ ಫ್ರೆಂಡ್ಸು. ಹಾಯ್ ಎಲ್ರು, ಶಿಷ್ಯೇಂದ್ರ. ಇವನೇ ಡ್ರೈವರು, ನಮ್ಮ ಶಿಷ್ಯ. ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಪಕ್ಕ ನೋಡಿದ್ರೆ. ಪುರದಲ್ಲಿ ನೆಕ್ಸ್ಟ್ ಲೆವೆಲ್ ಆಕ್ಸಿಡೆಂಟ್ ಆಗಿದೆ. ಫುಲ್ ದಬಾಕೊಂಡೆ ಬಿಟ್ಟೈತೆ ಗಾಡಿ ನೋಡಿ. ಬಿ ಸೇಫ್ ಗಾಯ್ಸ್, ಟ್ರಕ್ ಅವರೆಲ್ಲ ಸೇಫಾಗಿ ಹೋಗಿ. 44 ಕಿಲೋಮೀಟರ್ ಕುಂದಾಪುರ, ಸ್ಟಿಲ್ ಗೋಯಿಂಗ್. ಎಷ್ಟು ಟೈಮ್ ಇವಾಗ? ಆ್ಯಕ್ಚುಲಿ 4 o'clock ಆಲ್ರೆಡಿ. 4 o'clock ಆಗಿದೆ. 20 minutes, ಹಾಫ್ ಆನ್ ಅವರ್ ರೀಚ್ ಆಗಿಬಿಡ್ತೀವಿ. ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಆಮೇಲೆ ಫ್ರೆಂಡ್ ಊರಿಗೆ ಹೋಗಿ ಕೋಲ ನೋಡೋದು ಹೇಳ್ಬೋದು. ಕಾಣಿಸ್ತಿದೆ ಅನ್ಸುತ್ತೆ, ಎಲ್ಲರೂ ಕಾಣಿಸ್ತಿಲ್ಲ. ಈಗ ಕಾಣಿಸ್ತಿದೆ ನೋಡಿ. ಫಿಶಿಂಗ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ 4 o'clock ಆಲ್ರೆಡಿ. ಮಾರ್ನಿಂಗ್ ಆದರೂ ಫಿಶಿಂಗ್ ಇದು ಮಾಡ್ತಾ ಇದ್ದಾರೆ. ಗಾಯ್ಸ್, ಇವತ್ತು ಬಂದ್ವಿ ಕುಂದಾಪುರಗೆ. ಫೈನಲಿ ಅಲ್ಲಿ ರೂಮ್ ಮಾಡಿ ನೈಟ್ 4 o'clock ಆಗಿತ್ತು. ಸೊ ಬಂದ್ವಿ ಕುಂದಾಪುರಗೆ. ಫುಲ್ಲು ಫಾರೆಸ್ಟ್ ಇದು, ನೋಡ್ತಾ ಇದ್ದೀರಾ, ಫುಲ್ಲು ಫಾರೆಸ್ಟಲ್ಲಿ ಇರೋದು ಒಂದು ಮನೆ. ಇದು ಮನೆ ತೋರಿಸ್ತೀನಿ ಬನ್ನಿ ನಿಮಗೆ. ಅದೇನೋ ಗೊತ್ತಿಲ್ಲ, ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಏನು ಅಂತ. ಇದು ರಬ್ಬರ್ ಮರ ಅಂತ ನಮ್ಮ ಶಿಷ್ಯ ಹೇಳ್ತಾರೆ. ಏನೋ ಗೊತ್ತಿಲ್ಲ. ಓಕೆ, ಗೊತ್ತಿಲ್ಲ ಕಣ ನನಗೆ. ದೆನ್ ಕಾರಲ್ಲಿ ನಿಲ್ಸಿದ್ದೀವಿ. ಕಾರ್ ಇಲ್ಲಿ ನಿಂತಿದೆ. ಇದು ಮನೆ, ಆ್ಯಕ್ಚುಲಿ ನನ್ನ ಫ್ರೆಂಡ್ ಮನೆ, ಕುಂದಾಪುರಲ್ಲಿರೋದು. ಫುಲ್ಲು ಫಾರೆಸ್ಟು. ಸೊ ಗಾಯ್ಸ್, ಇದು ಕೋಲ ಹೋಗೋ ರೋಡು. ಇಲ್ಲಿ ಜನ ಎಷ್ಟು ಮುಗ್ಧ ಮನಸ್ಸು ಅಂತ ಹೇಳಿದ್ರೆ ಅಷ್ಟು ಒಳ್ಳೆ ಜನ ಎಲ್ರೂ. ನೋಡಿ ಎಷ್ಟು ಪ್ರೊಫೆಷ್ನಲ್ ಆಗಿ, ಎಷ್ಟು ಟ್ರೆಡಿಷ್ನಲ್ ಆಗಿ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಲ್ಲೇ ಗೊತ್ತಾಗುತ್ತೆ ನೋಡಿದ್ರೆ ಎಷ್ಟು ಚಂದ ಜನ ಅಂತ. ಸೊ ಇದು ಸಿದ್ದಾಪುರದಲ್ಲಿ ಇರೋದು. ಇದು ಕುಂದಾಪುರ ಪಕ್ಕದಲ್ಲಿ ಸಿದ್ದಾಪುರ ಅಂತಿದೆ. ಸಿದ್ದಾಪುರದಲ್ಲಿ ನಡೀತಿರೋದು ಇದು ಕೋಲ ಅಂತ. ಕೋಲ ಹೆಸರು ಕಲ್ಕುಡ್ಕ ಅಂತ, ವೀರ ಕಲ್ಕುಡ್ಕ ಅಂತ
ದೇವ್ರ ಹೆಸರು ನಡೀತಾ ಇದೆ ಆಲ್ರೆಡಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ತುಂಬ ಖುಷಿ. ಫಸ್ಟ್ ಟೈಮ್ ನೋಡ್ತಿರೋದು, ನೋಡೋಣ ಹೇಗಿರುತ್ತೆ ಅಂತ. ಇಲ್ಲೆಲ್ಲ ಆಡ್ಬೇಕು ನೀವು. ಇವರೊಟ್ಟಿಗ ನಿಂಗೆ ಸೆಲ್ಫಿ ಅಲ್ಲ ಏನು ಬೇಕಾದ್ರೆ ಕೊಟ್ಟು ಗಾಡಿ ಬಿಡಿಸಿ ಯಾಕೆ ಆಗ್ಲಿಕ್ಕಿಲ್ಲ? ಯಾಕಂದ್ರೆ ಇಲ್ಲಿ ಕಾಲ ಆಗುವಾಗ ಒಂದು ಪೂಜೆ ಮಾಡ್ಬೇಕಂತ್ರಿ, ಎಲ್ಲರೂ ಬೇಕಾದ್ರೆ ಕೊಡ್ತೀವಿ, ಎಲ್ಲರೂ ಚರ್ಚೆ ಹಾಕುವ. ಅದಕ್ಕೆ ಯಾರು ಮನ್ಸು ಮಾಡ್ಲಿಲ್ಲ. ನಾವು ಇಲ್ಲಿ ಏನ್ ಬ್ರಾಹ್ಮಣರು ಏನ್ ಹೇಳ್ತಾರೆ, ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರ. ಹಿಂದಿನಿಂದ ಇದು ಗ್ರಹದಲ್ಲಿ ತಗೊಳ್ಳುವಂತದ್ದು. ನನ್ನ ಸ್ಥಾನದಿಗೆ ಬರುವ ಹಾದಿಯಲ್ಲಿ ನನ್ನ ಗ್ರಹ ಇದೆ ಅಲ್ವೋ? ಹಾಗಿರುವಾಗ ನನ್ನ ಅದು ಕಳೆದ ವರ್ಷ ಏನಾಯ್ತಂದ್ರೆ ತಿರುಪತಿಯಲ್ಲಿ ತಿಮ್ಮಪ್ಪ, ಆದ್ರೆ ಇನ್ನೊಂದು ರೂಪದಲ್ಲಿ ಕಲ್ಲು ಕುಟಿಕ. ಆದ್ರೆ ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಇತ್ತಂತ ಆದ್ರೆ ಅಲ್ಲಿ ಕಾಶಿಗೆ ನಿಮ್ಮಲ್ಲಿ ಹಣ ಇತ್ತು. ದೈವಗಳು ನಾವು ವಜ್ರಾಜ್ವಲ ಮಕ್ಕಳೇ. ಹಿಂದೆ ತಪ್ಪಾದಕ್ಕೆ ನರಮಾನವರು ನೀವು, ಅದಕ್ಕೆ ಕ್ಷಮೆ ಉಂಟು. ಆದ್ರೆ ಇದನ್ನು ಕೊಂಡಾದವನು ಸೂಚನೆ ಕೊಡ್ಬೇಕು. ಅವನು ಹೇಳಿ ದೈವ ಈ ರೀತಿ ಹೇಳಿದೆ ಅಂತ ಅಲ್ಲೊಂಚೂರು ಹೇಳಿ ಬಿಡಿ. ಅಲ್ಲಿ ನೀವಲ್ಲ ಮತ್ತೆ ಬರುವ ಯಾರು ಹೇಳಿದ್ರು ಅದನ್ನ ಹೇಳಿ ಪೂಜೆ ಮಾಡೋಕ್ ಮಾಡು. ಎಲ್ಲರಿಗೂ ಕ್ಷಮೆ ಕೊಡ್ಲಿ. ಹಿಂದೆ ಯಾವ ರೀತಿ ಕೊಡ್ತಿದ್ದೀರಿ ಇಲ್ಲಿವರೆಗೆ ತುಳಸಿ ಕಟ್ಟೆಯಲ್ಲಿ ಅಲ್ವೋ? ಯಾರು ಈ ಪದ್ಧತಿಯನ್ನು ನಿಲ್ಲಿಸಿದವರು ಯಾರು? ತುಳಸಿ ಕಟ್ಟೆಯಲ್ಲಿ ಯಾಕಂತ ಹೇಳಿದ್ರೆ ಮಕ್ಕಳೇ ಅದು ಅವ್ರವ್ರಿಗೆ ಮಾತಾಡ್ಕೊಂಡ ಆತಿಲ್ಲ ಅಂತ ಹೇಳಿ ಬಂದಿತ್ತಂತ. ತಡ ಯಾಳಿ ಆಗತ್ತ ಅಂತ ಹೇಳಿಕೆ ಬಿಟ್ಟಿರ. ಮಕ್ಕಳೇ, ನಿಮಗೆ ನನ್ನ ಅಣಿಸೇವೆ ನೋಡ್ಲಿಕ್ಕೆ ಇಷ್ಟ ಉಂಟೋ ಇಲ್ವೋ ಅಂತ ಹೇಳಿ. ದೈವ ನಾನು ಎಷ್ಟನೇ ಕ್ಲಾಸ್ ಮಚ್ಚ? 7. ಎಷ್ಟು ಉದ್ದ ಇದೆಯಾ ನೀನು? ಫೋರ್ತಾ? ನೀನು ಕರೆಕ್ಟ್ ಇದೆ. ಏನು ನೋಡಕ್ ಬಂದಿದ್ದೀರಾ? ಫಸ್ಟ್ ಟೈಮಾ? ಎಷ್ಟು ವರ್ಷ ನೋಡ್ತಾ ಇದೆಯಾ? 13 ವರ್ಷ ನೋಡ್ತಾನೆ ಇದೆಯಾ? 3 ವರ್ಷ ಆಯ್ತಾ? ಲೈಕ್ ಆಯ್ತಾ? ನಾನು ಯಾರು ಗೊತ್ತಾ?